ನಿನ್ನಿನ ದಿವಸ ತಾಯಿ ಆದಿಶಕ್ತಿ ಮಾಯವ್ವ ದೇವಿ ಭಕ್ತಿ ಎಂತದ ಮಾಡಿ ಹೇಳ್ರಿ. ಹಿರಿಯ ಅಕ್ಕನಾಗಿರತಕ್ಕಂಥ ಅಕ್ಕವ್ವ ನನ್ನ ಕುಚೇದಿಂದ ಬಂದಿರತಕ್ಕಂಥ ಹಾಲನ್ನು ಕೂಸು ಕುಡಿಲೆತ್ ಹೇಳಿ ಕೂಸಿನ ಮೇಲೆ ತೊಟ್ಟಲ ಮೇಲೆ ಬಿದ್ದರೂ ಆ ಮಹಾತಾಯಿಗೆ ಹಾಲು ದೊರೀಲಿಲ್ಲ. ಭಕ್ತಿಯಿಂದ ಮಾಯಮ್ಮ ದೇವಿ 5 ಸುತ್ತ ಹಾಕಂಬಂದು ಒಂದು ಸುತ್ತಿಗೊಂದು ಮಾರಿ ಹಿಂದಕ್ಕೆ ಸರಿದಾಳ. 5 ಮಾರಿ ಹಿಂದಕ್ಕೆ ಸರಿದ್ರೂ ಆ ದೇವಿ ಎದೆಯ ಹಾಲನ್ನ ಬೀರ ದೇವರ ಬಾಯಾಗ ಬಿದ್ದದ ಚರಿತ್ರೆ ನೀವು ನಿನ್ನಿನ ದಿವಸ ಕೇಳಿರಿ. ಅಕ್ಕವ್ವ ಮಾಯವ್ವ ಕೊದಲಿಗೆ ನಂದನವನದೊಳಗಿನ ತೊಟ್ಟುಲ ಹಿರಿಯಕ್ಕನ ತಲೆಯ ಮೇಲೆ ಹೊರಸಿ ಆದಿಶಕ್ತಿ ಮಾಯಮ್ಮ ಕೈ ಒಳಗ ಚೆಂಪ ಕೊಳ್ಳಿ ಮುಂದ ಲಿಂಗ ಬೀರಣ್ಣನ ತೊಟ್ಟಿಲ ಅಕ್ಕವ್ವ ಮಾಯವ್ವ ಹರುಷದಿಂದ ಹೊಂಟಾರ ಹಿಂದ ಭಾಗ್ಯದ ಹಿಂಡ. ಎಂಥ ವೈಭವ! ನಾವು ನೀವು ವಿಚಾರ ಮಾಡಬೇಕಾಗ್ಯದ. ಹಿಂದ ಭಾಗ್ಯದ ಹಿಂಡ, ಮುಂದ ಲಿಂಗ ಬೀರಣ ದೇವರಿನ ಬಂಗಾರ ತೊಟ್ಟಲು ಹೊಳಿತಾ ಇತ್ತು. ಮಂದನಗೇರಿ ಗ್ರಾಮಕ್ಕ ಸಿರಿಯನ್ನ ತೋರ್ಲಕ್ಕತ್ತ ಹ್ಯಾಂಗ ಊರು ಸನಿ ಬರ್ತದ ಹಂಗ ಊರಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ಇದೆಯನ್ನ ತಾಂದ ತಾನೇ ಬೈಲಾಲಕ್ಕತ್ತ ನೋಡ್ರಿ. ಅಂತ ಶಕ್ತಿ ಬೀರ್ಲಿಂಗದ್ದು. ಅಕ್ಕಾಗ ಹೇಳುತ್ತಾಳ ಮಾಯವ್ವ, ಅಕ್ಕ ನೀ ಅಗಶಿಗೆ ನಡಿ, ನಾ ಭಾಗ್ಯದ ಹಿಂಡವನ್ನು ತಗೊಂಡು ದೊಡ್ಡಿ ಒಳಗೆ ಹಾಕಿ ಕೈಕಾಲ ಮಜ್ಜಲವನ್ನು ಮಾಡಿಕೊಂಡು ಶೀತಾಳದ ಬಿಂದಿಗೆಯನ್ನು ತುಂಬಿಕೊಂಡು ಪಂಚಾರುತಿಯನ್ನು ಹಚ್ಚಿಕೊಂಡು ಆ ಬಂಗಾರ ತೊಟ್ಟಿಲದೊಳಗಿದ್ದಿರತಕ್ಕಂಥ ಲಿಂಗಬೀರೇಶ್ವರನ ಸ್ವಾಗತ ಮಾಡ್ಕೊಳ್ಳೋಮ ಅಕ್ಕ ಅಂತ ಹೇಳಿ ಮಾಯಮ್ಮ ದೇವಿ ತನ್ನ ಭಾಗ್ಯಗಳನ್ನು ಹೊಡ್ಕೊಂಡು ಕುರಿ ಹಟ್ಟಿಗೆ ಬಂದಳು. ಈಕಿ ಅಕ್ಕವ್ವ ತೊಟ್ಟಿಲ ತಗೊಂಡು ಹಿರಿಯ ಅಕ್ಕ ಅಗಶಿಗೆ ಬಂದಾಳ. ಮಾಯಮ್ಮ ಔಸರು ಮಾಡಿ ಹೋಗಿ ಕೈಕಾಲ ಮಜ್ಜಲ ಮಾಡ್ಯಾಳ. ಕಂಚ ಕಳಸ ಪಂಚಾರತಿಯನ್ನು ಹಚ್ಚಿಕೊಂಡು ಶೀತಾಳ ಬಿಂದಿಗೆ ತುಂಬಿಕೊಂಡು ಹೋಗಿ ಪಾದಿಗೆ ಸುರುವಿ ಊರು ಜನ ಎಲ್ಲ ಸುತ್ತಮುತ್ತ ಕೈ ಮುಗಿದು ನಿತ್ತಾದ. ಇದು ಏನು ಲೀಲಾ, ಏನು ಪವಾಡ, ರಾಜ ಕನ್ಯರದ ಏನು ಪವಾಡ ಅಂತ ಹೇಳಿ ಸುತ್ತಮುತ್ತಲ ಎಲ್ಲ ಮಂದನಗೇರಿ ಜನರೆಲ್ಲ ಕೈ ಮುಗಿದು ನಿಂತಾರ. ಬೀರೇಶ್ವರನ ಸ್ವಾಗತವನ್ನು ಮಾಡಿ ಪಂಚಾರುತಿಗಳನ್ನು ಬೆಳಗಿ ಒಯ್ದು ರಾಜ್ಯವಾಡ್ಯದಲ್ಲಿ ತೊಟ್ಟಿಲ ಕಟ್ಟಿದ್ದರು. ಕಟ್ಟಿ ಪ್ರಸಾದವನ್ನು ಸೇವನೆ ಮಾಡಿದ್ರು. ಖರೆ ಅಕ್ಕ ತಂಗಿಯರ ಮಧ್ಯದಲ್ಲಿ ಇದ್ದಿರತಕ್ಕಂಥ ಪುತ್ರ ಪ್ರೇಮ ಕದಾನ ಹೆಣ ಕಮ್ಮಾಗಿತ್ತಿಲ್ರ್ಯಾ.
ಕಂದನ ನನ್ನ ಪಾಲಿಗೆ ಬರಲಿಲ್ಲ ಅಂತ ಹೇಳಿ ಅಕ್ಕವನ ಹೃದಯ ಅಂತ ಕರ್ಣ ಉರಿತಾ ಇತ್ತು. ಆ ಸಮಯದಲ್ಲಿ ಊಟ ಮಾಡ್ಯಾರ. ಅದು ರಾಜವಾಡ ಅಂದ್ರೆ ನಿಮ್ಗೆ ಗೊತ್ತೈತಿ, ರಾಜವಾಡದಾಗ ಕಟ್ಟ್ಯಾರ. ತೊಟ್ಟಲು ಎಲ್ಲರಿಂತ ಸಣ್ಣ ಮನೆ ಆಗಲ್ಲ. ಬಂಗಾರ ಬೆಳೆದಿಂಗಳ ದೀಪ ಹಚ್ಚ ಅವಶ್ಯಕತೆನೇ ಇಲ್ಲ. ರಾಜ್ಯವಾಡ್ಯದೊಳಗ ಕಟ್ಟಿ ಮಾಯಮ್ಮ ಹೇಳ್ತಾಳಕ್ಕ, ಇಂಥ ಮಂತ್ರಿ ಅವ್ರಿಗೆ ಅನ್ರಿ ರಾಜನ ಮಕ್ಕಳವರು ಬಲಕ್ಕೊಂದು ಮಂಚ ಹಾಕಾನಿ, ಎಡಕ್ಕೊಂದು ಮಂಚ ಹಾಕಾನಿ, ಮಧ್ಯದಲ್ಲಿ ಬಂಗಾರ ತೊಟ್ಟಿಲವನ್ನು ಕಟ್ಟುನು. ಮಾಯಕ್ಕ ದೇವಿ ಬಂಗಾರ ತೊಟ್ಟಿಲಿಗೆ ಬಂಗಾರ ಹಿಡಿ ಹಗ್ಗ ಹಚ್ಚಲಿಲ್ಲ. ಬಂಗಾರ ತೊಟ್ಟಿಲಿಗೆ ಬೆಳ್ಳಿ ಹಗ್ಗ ಹಚ್ಚಾಳ. ಯಾಕೆ ಹಚ್ಚಾಳ ಅನ್ನೋದ ಮಾತು ಮುಂದೆ ಹೇಳ್ತಾನೆ. ನೀ ಒತ್ತಟ್ಟಿ ಮನ್ಕೋ, ನಾ ಒತ್ತಟ್ಟಿಗೆ ಮನಕತೀನಿ ಅಕ್ಕ. ಅಕ್ಕನ ಮನಸ್ಸು ಸಮಾಧಾನ ಇಲ್ಲ. ಮಧ್ಯದಲ್ಲಿ ಕಟ್ಟಿರ್ತಕ್ಕಂಥ ಲಿಂಗ ಬೀರೇಶ್ವರನ ತೊಟ್ಟಲಕ್ಕೆ ಬರಾಕಿ ಹಣಿಕೆ ಹಾಕಕ್ಕಿ, ಈಗರೆ ನನಗೆ ಹಾಲು ಬರ್ತಾವೆ. ಬರಲಿಲ್ಲ. ಅಕ್ಕನಲ್ಲಿ ಇದ್ದಿರತಕ್ಕಂಥ ನನಗ ಮಗ ದೊರಿಲಿ ಅಂತಕ್ಕಂಥ ಭಾವನೆಯನ್ನ ಬುದ್ಧುಳ್ಳ ಮಾಯಕ್ಕ ತಂಗಿ ಕೇಳತ್ತಳಕ್ಕ, ಇನ್ನೂ ಒಂದು ಪರೀಕ್ಷೆ. ಎಡಬಲಕ್ಕ ಮಂಚಗಳನ್ನು ಹಾಕ್ಯಾರ, ಬೆಳ್ಳಿ ಹಿಡಿ ಹಗ್ಗ. ತೊಟ್ಟಿಲಕ್ಕೆ ಈ ಕಾಡಿ ಒಂದು ಮಾರ ಮಂಚ, ಈ ಕಾಡಿ ಒಂದು ಮಾರಿನ ಮೇಲವ ಮಂಚ ಹಾಕಿ ನಡಬರ್ಕ ಬೀರಲಿಂಗೇಶ್ವರನ ತೊಟ್ಟಿಲ ಕಟ್ಟ್ಯಾರ. ನೀ ಯಕಾಡಿ ಮನಗತಿ ಮನಗಕ್ಕ. ನಿನ್ನ ಕಡೆ ತೊಟ್ಟಲ ಬಂದ್ರೆ ನೀ ತೂಗು, ನನ್ನ ಕಡೆ ಬಂದ್ರೆ ನಾ ತೂಗುತ್ತೀನಿ. ಹೊತ್ತು ಹೊಂಟು ತೊಟ್ಟಿಲದೊಳಗ ಕೂಸ ನಿನ್ನ ಕಡೆ ಮುಖ ಮಾಡಿತ್ತಂದ್ರೆ ಆ ಕೂಸ ನಿನ್ನ ಪಾಲೆಕ್ಕ. ಒಂದ ವೇಳೆ ತೊಟ್ಟಿಲದಾಗ ಹಾಕಿರ್ತಕ್ಕಂಥ ಕೂಸ ತೊಟ್ಟಿಲದಾಗ ನನ್ನ ಕಡೆ ನಾ ಯಾವ ಭಾಗಕ್ಕೆ ಮನಗಿದ ನನ್ನ ಕಡೆ ಮುಖ ಮಾಡಿತ್ತಂದ್ರೆ ಕೂಸ ನನಗಕ್ಕ. ಮತ್ತ ನಡೆದದ ನೋಡ್ರಿ ಇಲ್ಲಿ ಮನ್ಯಾಗ ಬರ್ರಿ. ಕೂಸು ತೊಟ್ಟಿಲದೊಳಗ ಚಿತ್ತ ಮನಗಿತ್ತು. ನಾನು ನೀನು ಸೂರ್ಯ ಉದಯ ಕಾಲಕ್ಕ ಅಟಾತನ ಕೂಸಿನ ಬಳಿ ಹೋಗೋದಿಲ್ಲ. ಸೂರ್ಯ ಉದಯ ಕಡೆ ತಾಯಿ ಹೊಟ್ಟೆಗಿನ ಸೂರ್ಯ ಹೊರಗೆ ಬರ್ತಕ್ಕಂಥ ಸಮಯದಲ್ಲಿ ಕೂಸ ಚಿತ್ತ ಮನಗಿತ್ತಂದರೆ ಎರಡೂ ಮಂದಿ ಕೂಡಿ ಜೋಪಾನೆ ಮಾಡ್ಯಾನಕ್ಕ ಅಂತ ಹೇಳಿ ನ್ಯಾಯ ಹೇಳ್ತಾಳ. ಆತ್ಮೀಯ ಬಂಧುಗಳೇ, ಮಾಯಮ್ಮ ಆಯ್ತಂದಳಕ್ಕೆ ಇವತ್ತರೆ ನನಗೆ ಕೂಸು ಸಿಗಂಗೆ ಕಾಣಿಸ್ತದ ಅಂತ ಹೇಳಿ ಕೇಳ್ತಾಳಕ್ಕ, ನೀ ಯಾವ ಭಾಗಕ್ಕೆ ಮನಗತಿ? ನಾ ಬಲಕ್ಕೆ ಮನಗತೀನಿ ಅಂತ ಹೇಳಿದಳಕ್ಕೆ ಅಕ್ಕವ್ವ. ಮಾಯಮ್ಮ ಎಡಕ್ಕ, ಅಕ್ಕವ್ವ ಬಲಕ್ಕ. ಮಂಚದ ಮೇಲೆ ಮನೆಗ್ಯಾರ ಮಧ್ಯದಲ್ಲಿ ಲಿಂಗ ಬೀರೇಶ್ವರನ ತೊಟ್ಟಿಲ. ಬಂಗಾರ ತೊಟ್ಟಲ ಕೋಲ ಮಿಂಚು ಹೊಡೆದಂಗ ಹೊಳಿತಿತ್ತು. ಒತ್ತಟ್ಟಿ ಮಾಯಮ್ಮ ತೂಗುತ್ತಾಳ, ಒತ್ತಟ್ಟಿಗೆ ಅಕ್ಕವ್ವ ತೂಗುತ್ತಾಳೆ. ಕಂದಾಗ ಎದಿ ಹಾಲನ್ನು ಉಣಿಸಿರ್ತಕ್ಕಂಥ ಮಾಯಮ್ಮ ಹೃದಯ ಅಂತಃಕರಣ ಆನಂದದಾಗಿತ್ತು. ಅಕ್ಕವನ ಅಂತಃಕರಣ ಉರಿತಿತ್ತು. ಹೊಟ್ಟೆ ಒಳಗ
ಸಮಾಧಾನ ಇದ್ದಿತ್ತಿಲ್ಲ ಅಂದ್ರೆ ನಿದ್ದೆ ಹತ್ತದರಿ, ಹತ್ತಂಗಿಲ್ಲ. ಹಂಗೆ ಎದ್ದು ನೋಡಕ್ಕಿ ಕೂಸಿ ಕಾಡಿ ಮಾರಿ ಮಾಡ್ಯ ತಳಮಾಳಿತ್ತು. ಬೆಳತಾನ ನಿದ್ದೆ ಹತ್ತಲಿಲ್ಲ. ಮಾಯಮ್ಮ ನಿಚಿಂತೆಯಾಗಿ ಮನೆಗೆ ಸೂರ್ಯ ಉದಯಕ್ಕ ಹೇಳಿದ ಪ್ರಕಾರ ನೋಡ್ಬೇಕಂತ ಹೇಳಿ ಮಾಯಕ್ಕ ಅಕ್ಕ ಹೊಸುಮ ಕಣ್ಣು ಮುಚ್ಚಿ ಮನಗದಂಗ ಮನಗಿದ್ರು. ಎದ್ದು ನೋಡ್ಬೇಕಂತ ಹೇಳಿ ಲಿಂಗ ಬೀರಣ ದೇವರ ಸೂರ್ಯ ಉದಯಕ್ಕೆ ಎದ್ದು ನೋಡ್ಬೇಕನ್ನೋರ್ದಾಗ ಬಂಗಾರ ತೊಟ್ಟಲದಾಗ ಕೂಸಿದ್ದಿತ್ತಿಲ್ಲ. ಮಾಯಮ್ಮನ ಬೆನ್ನು ಹಿಡಿದ ಮನೆಗಿತ್ತ ಆತ್ಮೀಯ ಬಂಧುಗಳೇ ಲಿಂಗ ಬೀರೇಶ್ವರ. ಧನ್ಯ ಧನ್ಯ ಪವಾಡ ಪುರುಷ, ಜಡಿ ಕಂದ. ತೊಟ್ಟಲದೊಳಗ ಮಾರಿ ಈ ಕಾಡಿನೂ ಮಾಡಿಲ್ಲ, ಆ ಕಾಡಿನೂ ಮಾಡಿಲ್ಲ, ಚಿತ್ತೂ ಮಾಡಿಲ್ಲ. ಎದೆ ಹಾಲನ್ನ ಕುಡಿಸಿ ನಿನಗೆ ತಾಯಿ ಆಗ್ಬೇಕಂದಿದೆಪ್ಪ. ಯಾವಾಗ ನನ್ನ ಬೆನ್ನು ಹಿಡಿದ ಮನೆಗಿದೆ ಅಂದ್ರೆ ನನ್ನ ಎದೆ ಹಾಲು ಕುಡಿದು ಬೆಳೆದ್ರು ಕೂಡ ನನ್ನ ಪಾಲಿಗೆ ನೀ ತಮ್ಮ ಅಂತೇಳಿ ಜಗತ್ತಿದಾಗ ಶ್ರುತಿ ಸಾರ್ಲಿ ಅಂತೇಳಿ ಮಾಯವ ಆಶೀರ್ವಾದ ಮಾಡ್ಯಾಳ. ಆತ್ಮೀಯ ಬಂತು ಬೀರೇಶ್ವರನ ಅಕ್ಕ ಮಾಯವ್ವ ಅಂತೇಳಿ ಜಗತ್ತೇ ಇನ್ನೂ ಕೂಗುತ್ತದ. ಎಂಥ ಪವಾಡ ಮಾಡಿದ್ರಿ ಬೀರಲಿಂಗೇಶ್ವರರು. ತಾಯಿ ಹೊಟ್ಟಿ ಒಳಗ ಪವಾಡ, ಇಲ್ಲಿನೂ ಪವಾಡ. ಸಿದ್ಧರು ಪವಾಡ ಪುರುಷರು, ಸಿದ್ಧಟಗಿ ಅಂದಾರ ಅದಕ್ಕೆ. ಬೀರಣ್ಣ ದೇವರ ಅಂದು ಪವಾಡ ಮಾಡ್ಯಾನ, ಹಿಂದೂ ಪವಾಡ ಮಾಡ್ಯಾರ, ಇಂದೂ ಪವಾಡ ಮಾಡವ್ರ, ಮುಂದೂ ಪವಾಡ ಮಾಡವ್ರ. ಪವಾಡ ಹ್ಯಾಂಗದ ಹಾಲು ಮತ್ತದ ಪವಾಡ ಎಳಿ ಹಚ್ಚಿ ಹೇಳತ್ತೇಳಿ ಟಾಳಿ ಕೊಟ್ರ ಪವಾಡ ಹೇಳ್ತೀನಿ ರೀ ಆತ್ಮೀಯ ಬಂಧುಗಳು. ಅಗದಿ ಸೂಕ್ಷ್ಮವಾಗಿ ಭಾಳ ಭಕ್ತಿ ಇಟ್ಟು ಕೇಳ್ರಿ. ಜಾತ್ರೆ ದಿನ ಕುರಿ ದೊಡ್ಡಿ ಒಳಗಿನ ಹಾಲನ್ನ ಹಿಂಡಿ ಯಾರೂ ಕೈ ಹಚ್ಚಂಗಿಲ್ರ. ಹ್ಯಾಂಗ ದೊಡ್ಡಿ ಒಳಗಿನ ಹಾಲು ಹಸಿ ಹಾಲು ತಂದು ಬೀರೇಶ್ವರನ ಗದಿಗೆ ಮೇಲೆ ಇಡ್ತಾರ. ಕೈ ಹಚ್ಚಲಾರ್ದೇನೆ ಗಡಿಗೆ ಒಳಗ ಕೆನಿ ಮೊಸರಾಗಿ ಹೊತ್ತೊಂಡಾರ್ದಾಗೆ ತುಳುಕ್ತದ. ಅಲ್ಲಿ ಹಾಲು ಪವಾಡ ಮಾಡ್ಯದ ಆತ್ಮೀಯ ಬಂಧುಗಳೇ, ಹಾಲು ಮತ. ಎಂಥ ಪವಾಡ್ರಿ. ಹಿಂದೂ ಪವಾಡ ಇವೆಲ್ಲ ಹಿಂದಿನ ಪವಾಡ. ಈಗ ನೋಡ ಪವಾಡ, ಮುಂದಿನ ಪವಾಡ. ಇವತ್ತೇ ಒಂದು ಮುತ್ಯವ್ರ ಪವಾಡ ಮಾಡಿದ್ರು. ಯಾನೋ ಭೌರಮ್ಮನದು ಇವತ್ತು ಏನಾರಿ ಮಾಡಿರಿ ಏನ್ರಿ ಇವ ಪ್ರಸಾದ ಅಲ್ಲಿ ನಡೆದಾರ ನೋಡ್ರಿ. ಮುತ್ಯವ್ರ ಪವಾಡ ಮಾಡ್ಯಾರ ಇವತ್ತು. ನಾವು ಸ್ವಲ್ಪ ಊಟಕ್ಕೆ ಲೇಟ್ ಆಯಿತು, ಎಲ್ಲಿ ಹೋಗಿರಿ ಮುತ್ಯವ್ರು ಅಂದೆವು. ಸ್ವಲ್ಪ ಪೂಜಾ ಮಾಡ್ರಿ ಇವತ್ತು ಪ್ರಸಾದಕ್ಕೆ ಎಲ್ಲರ ಮನೆಗೆ ಹೋಗ್ಬೇಕಾಗ್ತದೆ, ಉಂಡು ಬಂದ್ರಿ ತಂದ. ಮುತ್ಯ ದಿನ ನಮ್ಮ ಜೋಡಿ ಉಣಿತಿದಿ ಮೈ ಉಣು ಏನು ಮಾಡ್ತೀರಿ, ನನಗೆ ಬಿಡಂಗಿಲ್ಲ ಒಯ್ದು ಉಣಿಸಿದ್ರು, ನೀವೇ ಉಣ್ರಿ ಅಂತ. ಸಿದ್ದಪ್ಪ ಕಾಕವ್ರ ಮನೆಗೆ ಪ್ರಸಾದಕ್ಕೆ ಕರೆದ್ರು. ನಡ್ರಿ ನಡ್ರಿ ನಮ್ಮ ಸಂಗಾಟ ಅಂದ್ರು. ಬಂದರು ಅವರು ಹಿಂದೆ. ತಡ ಮಾಡಿದ್ರಿ, ಉಂಡೇ ಬಂದ್ರಿ, ನೀವು ಉಣ್ರಿ ಅಂತ. ಕುಂದ್ರಿ ಮುತ್ಯಾರ ಕುಂದ್ರಿ ಅಂದ್ರು. ಅವರು ಮನೆಯವ್ರು ಚಲೋ ಮನುಷ್ಯ, ಹುಡುಗ ನಮ್ಮ ಕಲಿಮೇಶ. ಕುಂದ್ರಿ ಮುತ್ಯವ್ರು ಅಂದ್ರೆ ಕುಂದರ್ಸಿದ್ರು. ನಮ್ಮ ಗವಾಯಿಗಳು ಸ್ವಲ್ಪ ಅವ್ರ ಜೋಡಿ ಹರಟಿ ಮಾಡ್ತಾರೆ, ಜರ್ಕ ಆಡ್ತಾರೆ. ನೃತ್ಯನ ಮುಂದೆ ನಮ್ಮ ಮುಂದೆ ಹೋಳಿಗೆ ತಂದಿಟ್ರು. ಹೋಳಿಗೆ ಬುಟ್ಟಿ ತುಂಬಿತ್ತು. ಮುತ್ಯಾಗ 5 ಹೋಳಿಗೆ ಹಾಕಿದ್ರು, ನನಗೆ 4 ಹಾಕಿದ್ರು. ಮುತ್ಯ 5 ಹೋಳಿಗೆ ನುಂಗದ್ನಿ ಬಿಡ್ಲಿಲ್ಲ. ನಾನು 4 ಹೊಡೆದ. ನಮ್ಮ ಗವೈ 2, ಇವ್ರಿಗೆ ಒಂದು 2 ಹೊಡೆದ್ರು. ನಮ್ಮ ಗವಾಯಿಗಳು ಮತ್ತೊಂದು 2 ಬಾಗದ್ರಿ. ಅವ್ರಿಗೆ ಗಂಗ ಬ್ಯಾಡ್ರಿ ತಂದ್ರು ಅವ್ರು ಮುತ್ಯವ್ರು. ಅವ್ಯಾಡು ಹೊಡೆದ್ರಿ. ನೀ ಹೊಡೆದು ಹಿಂದಿನ ಗಡಿ ಏನು ಮಾಡಿದ್ರು, ತುಪ್ಪ ಮತ್ತು ಹುಗ್ಗಿ ತಂದಿಟ್ರು. ಹುಗ್ಗಿ ಮೇಲೆ ನಂದು ಭಾಳ ಪ್ರೇಮ. ಹುಗ್ಗಿ ನನಗೆ ಹಾಕಂದ ಒಂದು 2 ಬಟ್ಲು ನನಗೆ ಹಾಕಿದ್ರು. ನಾನು ಮುತ್ಯಾಗ ಜರ ಹಾಕಂತ. ಮುತ್ಯಾಗನು 3 ಬಟ್ಲು ಹಾಕಿದ್ರು.
9 ಹೋಳಿಗೆ 3 ಬಾಟ್ಲು ಹುಕ್ಕಿ ಉಂಡು ಮುತ್ಯ ಚಪಾತಿ ಮ್ಯಾಲ 4 ಹೊಡೆದ್ರು. ಚಪಾತಿ 4 ಹೊಡೆದ್ರು, ಮ್ಯಾಲ ಹಿಡಿ ಪಾನ ಹೊಡೆದ್ರು. ನಾಂದ ಮುತ್ಯ ಉಂಡು ಬಂದನತ್ತಿದಿ, ಉಂಡಾನ ಹ್ಯಾಂಗ ತಂದನ. ಮುತ್ಯವ್ರ ಊಟ ಮಾಡ್ರಿ ಅಂದಿರಿ, ಮಾತು ನೋಡ್ರಿ ಮನಸ್ಸನಾಗಿ ಅಂದ ಒಂದೊಂದು 100 ರೂಪಾಯಿ ಕೊಟ್ಟರು, ಕಿಶಾದ ಹಾಕೊಂಡು ಎದ್ದು ನಡೆದ್ರು. ಮುತ್ಯಾಗಂದ ಮುತ್ಯ ಉಂಡಿದತ್ತಿ ಅಂಗೀರಿ ಎತ್ತು ನೋಡ ಹೊಟ್ಟಿ ನೋಡ್ತಂದ. ಅಂಗಿ ಎತ್ತದ ಮುತ್ಯ ಈಚೆ ಕಡೆ ಚೂಜಿ ಹೊಡೆದ್ರೆ ಆಚೆ ಕಡೆ ಹೋಗಾಗಿತ್ತು. ಅಂತ ಪವಾಡಿ ಇಲ್ಲಿ ನಮ್ಮ ಮುತ್ಯವ್ರು ಮಾಡಿದ್ರು. ಎಟ್ಟು ಉಂಡ್ರು ಅಲ್ಲಿ ಕರಗತದ, ಬೀರ್ಲಿಂಗನ ಅವತಾರ ಅಂತದ. ಆತ್ಮೀಯ ಬಂಧುಗಳೇ, ಸಿದ್ಧರ ಸಿದ್ಧಟ್ಟಿಗೆ ಬಹಳ ವಿಶಾಲವಾಗಿ ನಾವು ಗುಡಿ ನೋಡಿದೆವು. ಬಹಳ ಭಕ್ತಿ ಇಟ್ಟು ನೀವೆಲ್ಲ ಇಂಥ ಗುಡಿ ನಿರ್ಮಾಣ ಮಾಡಿರಿ, ಸಾಮಾನ್ಯ ಮಾತಲ್ಲ. ಈ ಗುಡಿ ನಶಿಸಲಾರದಂಥ ಕೆಲಸ ಮಾಡಿರಿ. ಎಷ್ಟು ಜನ ನೀವು ಒಕ್ಕಟ್ಟಾಗಿ ಮಾಡಿರಿ. ಹಿಂದಿನ ಕಮಿಟಿಯವರು, ಮುಂದಿನ ಕಮಿಟಿಯವರು, ಎಲ್ಲರೂ ಭಕ್ತರು ಸೇರಿಕೊಡಿ ಇಂಥ ಗುಡಿಯನ್ನು ಕಟ್ಟಿ ಜಗದ್ಗುರು ರೇವಣ ಸಿದ್ದೇಶ್ವರ ನಿಮ್ಮ ಮ್ಯಾಲ ಇಂಥ ಪ್ರಸನ್ನನಾಗಿ ಕೂತಾನ. ಈ ಊರಿಗೆ ಎಂದೂ ಕೇಡ ಬರಂಗಿಲ್ಲ ಅಂತ ಹೇಳಿ ನನ್ನ ನಾಲಿಗೆಯಲ್ಲಿ ಹೇಳಕ್ಕೆ ಹಚ್ಚಲ್ಕತ್ತಾನ. ಆತ್ಮೀಯ ಬಂಧುಗಳು, ಇದೇ ಭಕ್ತಿ ಅವನ ಮ್ಯಾಲೆ ಇಡ್ರಿ. ಅಂಥ ಸೇವೆಯನ್ನು ನೀವು ಮಾಡಿರಿ. ಲಿಂಗ ಬೀರಣ್ಣ ದೇವರ ಪವಾಡ ಅಲ್ಲೇ ಸ್ವಲ್ಪ ನಿಂದ್ರಿಸಿದೆವು ನಾವು. ಇವತ್ತು ಬೇರೆ ಬೇರೆ ವಿಷಯಗಳನ್ನು ಸ್ವಲ್ಪ ಮುಂದೆ ಹೋಗ್ಯಾದ. ಇರಲಿ, ಲಿಂಗ ಬೀರಣ್ಣ ದೇವರು ಮಾಯಕ್ಕನ ಆಶೀರ್ವಾದವನ್ನು ಪಡೆದುಕೊಂಡು ಮಹಾದೇವಿ ಆದಿಶಕ್ತಿಯ ಅಮೃತದ ಸವಿಯನ್ನು ಸವಿದು ನನ್ನಪ್ಪ ಬೀರೇಶ್ವರ ಬೆಳೆದು 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 ದೊಡ್ಡವನಾದ. ಮಂದನಗೇರಿ ಗ್ರಾಮದೊಳಗ ಭಗವಾನ ಬೀರೇಶ್ವರರ ಬಾಲ್ಯ ಲೀಲೆ, ಅವನ ಲೀಲಾ, ಅವನ ಪವಾಡ. ಹುಡುಗರು ಆಟ ಆಡ್ತಕ್ಕಂಥ ಸಮಯದಲ್ಲಿ ಅರಬಿ ಚೆಂಡವನ್ನು ಮಾಡಿ ಕಲ್ಲಿನ ಮೇಲೆ ಕಲ್ಲಿಟ್ಟು ಕಲ್ಲರ್ ಲಗ್ಗೋರಿವನ್ನು ಮಾಡಿ ಹುಡುಗರು ಆಟ ಆಡ್ತಿದ್ರು. ಬೀರಣ್ಣ ರಾಜ್ಯ ಒಡೆದೊಳಗಿಂದ ಹೊರಗೆ ಬಂದು ನೋಡ್ರಿ. ಅವತ್ತು ಹ್ಯಾಂಗ ಬೆಳೆಸ್ಯಾಳ ನೋಡ್ರಿ ಅಕ್ಕ ಮಾಯವ. ಮಕ್ಕಳಿಗೆ ಹ್ಯಾಂಗ ಬೆಳೆಸ್ಬೇಕು ಅನ್ನೋದು ಹೇಳ್ತೀನಿ ರೀ ಮುಂದೆ. ಇವತ್ತು ಬೇಡ, ಮಾತು ನೆನಪಿಡ್ರಿ. ಪುರಾಣ ಹಚ್ಚಿ ಬರೇ ಕೇಳ್ಕೋತ ಹೋಗ್ಬೇಡ್ರಿ. ಸ್ವಲ್ಪರೇ ಈ ಪುರಾಣದೊಳಗೆ ನಾವು ಬಂದಿದ್ದೇವೆ ಅಂದ್ರೆ ಏನು ಬಿಡಬೇಕಾಗ್ಯದ, ಏನು ತಗೋಬೇಕಾಗ್ಯದ. ತಾಯಿ ಬಲಿ ಧರ್ಮದ. ಮನ್ಯಾಗ ಹೋಗಿ ಕೇಳತ್ತಾನ ಹುಡುಗ, ಯವ್ವ ನಾ ಪುರಾಣಕ್ಕೆ ಹೋತ. ಇದು ಎಂದೂ ಪುರಾಣಕ್ಕೆ ಹೋಗ್ತಿದ್ದಿಲ್ಲ, ಪುರಾಣಕ್ಕೆ ಯಾಕೆ ಹೋಗ್ತಲ್ಲಕತ್ತದ ಅಂತ ಹೇಳಿ ತಾಯಿ ಅಂದಳು. ಇಲ್ಲವ ನಾ ಹೋಗ್ತೀನಿ ಇವತ್ತು. ಏನು ಮಾಡ್ತೀವೋ ಪುರಾಣಕ್ಕೆ ಹೋಗಿ? ಏನಿಲ್ಲ, ಹಳಿದು ಬಿಡುತ್ತಾ ಹೊಸ ತೋತಂದ. ನನ್ನ ಮಗ ಬಹಳ ದುರ್ಚಟ್ಟಿತ್ತು, ಇವತ್ತು ಹೋತಲ್ಲಕತ್ತದ. ಜಗದ್ಗುರು ರೇವಣ ಸಿದ್ಧ ಏನಾರೆ ಹೊಸದು ಕುಡಿಯಪ್ಪ ತಂದಳಕ್ಕಿ. ಇದು ಬತ್ತು ನೋಡ್ರಿ ಪುರಾಣಕ್ಕೆ ಹುಡುಗ. ಪುರಾಣ ಮುಗ್ಯಾನ ಮನೆಗೆ ಹೋಯ್ತು. ಹೋಗಾನ ಅವಾಗ ಹೇಳದ, ಯವ ಪುರಾಣ ಕೇಳಿ ಬಂದ, ತಮ್ಮ ಏನು ಹಳಿದು ಬಿಟ್ಟು ಏನು ಹೊಸ ತಂದೆವಪ್ಪ ಅಂತ ಕೇಳಿದಳು. ಹಳಿ ಚಪ್ಪಲ್ ಬಿಟ್ಟು ಹೊಸ ತಂದೆವ ಅಂತ. ಯವ್ವ ಚಪ್ಪಲು ಅದು ಕಲಿಸಬೇಡ್ರಿ, ಕೈ ಮುಗಿದು ಹೇಳುತ್ತೆ. ಇಲ್ಲಿ ನನ್ನ ತಾಯಿ ಮಾಯಮ್ಮ ದೇವಿ ಲಿಂಗ ಬೀರೇಶ್ವರಿಗೆ ಏನು ಕಲಿಸಿದಳು? ವಿಷಯ ಲಕ್ಷಿಡಬೇಕು. ಆ ಸಮಯದಲ್ಲಿ ಬೀರಣ್ಣ ದೇವರ ಅರಿಬಿ ಚಂಡ ಕಲ್ಲಿನ ಲಗ್ಗೋರ್ಯವನ್ನು ಮಾಡೋದು ಆಟ ನೋಡಿಕೊಂಡು ರಾಜ್ಯವಾಡ್ಯದೊಳಗೆ ಹೋಗಿ
ಮಂಚದ ಮೇಲೆ ಆಸೀನನಾಗಿರ್ತಕ್ಕಂಥ ಅಕ್ಕಗ ಹೋಗಿ ಮಗ್ಗಲಕ್ಕೆ ಕೂತು ಮಾರಿ ಸಣ್ಣ ಮಾಡದ. ತಲೆ ಮೇಲೆ ಪ್ರೀತಿಲಿ ಅಕ್ಕ ಮಾಯ ಕೈಯಾಡಿಸಿ ಕೇಳ್ತಾಳೆ, ತಮ್ಮ ಬೀರಲಿಂಗೇಶ್ವರ ಮುಖ ಸಣ್ಣಾಗ್ಯದೋ ಏನಾಗ್ಯದ ಹೇಳತ್ತಂದಳು. ಅವಾಗ ಬೀರಲಿಂಗೇಶ್ವರ ಹೇಳ್ತಾನ, ಅಕ್ಕ ನನಗ ಚಂಡ ಲಗ್ಗೋರಿ ಬೇಕು. ಎಂಥವೇ ಪಾತ್ ಕೇಳ್ಯಾಳ. ಹವಳದ ಲಗ್ಗೋರಿ ಮುತ್ತಿನ ಚಂಡವನ್ನ ಬೇಕು. ಎಲ್ಲಾರು ಅರಿವಿದಾಡದ್ರವ ಅಂಥದ್ದು ಹಿಡಿಯ ನೋಡ್ರಿ ಅಕ್ಕಗ. ತಮ್ಮ ಮುತ್ತಿನ ಚೆಂಡ ಎಲ್ಲಿ ತರಲಿ, ಹವಳದ ಲಗ್ಗೋರಿ ಎಲ್ಲಿ ತರಲಿ ಅಂದಳು ತಾಯಿ. ಅವಾಗ ಬೀರಣ್ಣ ದೇವರ ಥಾನ ಅವು ಕೊಟ್ರೆ ಆಡ್ತಾ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ದ. ಹಠಮಾರಿ ದೇವರ, ಅದಕ್ಕೆ ಹಠಮಾರಿ ಅಂದ್ರು ನೋಡ್ರಿ ಬೀರಣ್ಣ ದೇವರು. ಎಲ್ಲಿ ಆ ಅಗಸಾಲ್ಯಾರ ಮನೆಗೆ ಹೋಗಿ ಮುತ್ತಿನ ಚೆಂಡ ಮಾಡಿಸಿಕೊಂಡು ಹವಳದ ಲಗ್ಗರಿಗಳನ್ನು ಮಾಡಿಸಿ ತಂದು ಬೀರಣ್ಣ ದೇವರ ಕೈ ಒಳಗ ಕೊಟ್ಟು ಹೋದು ನೋಡ್ರಿ ಬೈಲು ಮಡ್ಡಿಗೆ ಬೀರಲಿಂಗೇಶ್ವರ. ಇವ ಭಗವಂತ. ಊರಾನ ಹುಡುಗರೆಲ್ಲ ಮುತ್ತಿನ ಚೆಂಡ ಹವಳದ ಲಗ್ಗೋರಿ ನೋಡಿ ಊರಾನ ಹುಡುಗರೆಲ್ಲ ಬೆನ್ನು ಹತ್ತದ್ರಿ. ಕಲ್ಲಿನ ಚೆಂಡಿಲಿ ನಾವು ಅರಿಬಿ ಚೆಂಡ ಮಾಡಿ ಕಲ್ಲಿನ ಲಗ್ಗೋರಿ ಮಾಡಿ ಆಡ್ತಿದ್ದೆವು. ಇಂಥವು ಸಿಕ್ಕು ಅಂತ ಹೇಳಿ ಬೈಲ ಮಡ್ಡಿಯಲ್ಲಿ ಊರಾನ ಹುಡುಗರೆಲ್ಲ ಒಂದ ತಂಡ, ಬೀರಲಿಂಗೇಶ್ವರ ಒಬ್ಬನೇ ಒಂದು ತಂಡ. ಊರಾನ ಹುಡುಗರು ಈ ಕಡೆ ಬೀರಲಿಂಗ ಒಬ್ಬನೇ. ಎರಡು ಮಂದಿಯಲ್ಲಿ ಆಟ ನಡೆದ ಕಾಲಕ್ಕ ಒಬ್ಬ ಇದ್ದಿರ್ತಕ್ಕಂಥ ಬೀರಲಿಂಗನ ವಿಜಯ ಆಗ್ಯದ. ಆತ್ಮೀಯ ಬಂಧುಗಳೇ, ಬೀರಲಿಂಗೇಶ್ವರನ ವಿಜಯ. ತಾಯಿ ಗರ್ಭದಿಂದ ಬರುವಾಗ ನೀನು ಕರಜೋಡಿಸಿ ಬಂದಿ, ನ್ಯಾಯ ಧರ್ಮದಿ ನಡೆಯುವೆನೆಂಬ ಭಾಷೆಯ ನೀ ಮರತಿ. ಪರಮ ಪುರಾಣ ಕೇಳದೆ ಸಗಣಿಯ ಹುಳವಾಗಿ ಬೆಳೆದಿ, ಪರಮ ಪುರಾಣ ಕೇಳದೆ ಸಗಣಿಯ ಹುಳವಾಗಿ ಬೆಳೆದಿ. ಶ್ರೇಷ್ಠ ಮಾನವ ಜನ್ಮಕ್ಕ ಬಂದು ಏನೇನೋ ಪಡೆದಿ, ಶ್ರೇಷ್ಠ ಮಾನವ ಜನ್ಮಕ್ಕ ಬಂದು ಏನೇನೋ ಪಡೆದಿ. ಇಷ್ಟಲಿಂಗ ಗುರು ಜಂಗಮ ಕೊಲಿಯದೆ ಹಂಗೆ ನೀ ನಡೆದಿ, ಗುರುವಿನ ಗುರುತ ಮಾಡಿಕೊಳ್ಳದೆ ಹಂಗೆ ನೀ ನಡೆದಿ. ಶ್ರೇಷ್ಠ ಮಾನವ ತಾಯಿ ಗರ್ಭದಿಂದ ಬರುವಾಗ ನೀನು ಕರಜೋಡಿಸಿ ಬಂದಿ, ನ್ಯಾಯ ಧರ್ಮದಿ ನಡೆಯುವೆನೆಂಬ ಭಾಷೆಯ ನೀ ಮರತಿ. ತಾಯಿ ಗರ್ಭದಿಂದ ಬರುವಾಗ ನೀನು ಕರಜೋಡಿಸಿ ಬಂದಿ, ನ್ಯಾಯ ಧರ್ಮದಿ ನಡೆಯುವೆನೆಂಬ ಭಾಷೆಯ ನೀ ಮರತಿ. ಅಕ್ಕರೆಯಂತ ಸಕ್ಕರೆ ಗೊಂಬೆ ನೀನಾಗುತ್ತ ಬೆಳೆದಿ, ಅಕ್ಕರೆಯಂತ ಸಕ್ಕರೆ ಗೊಂಬೆ ನೀನಾಗುತ್ತ ಬೆಳೆದಿ. ಇಷ್ಟಲಿಂಗ ಗುರು ಜಂಗಮ ಕೊಲಿಯದೆ ಹಂಗೆ ನೀ ನಡೆದಿ, ಗುರುವಿನ ಗುರುತ ಮಾಡಿಕೊಳ್ಳದೆ ಹಂಗೆ ನೀ ನಡೆದಿ. ಹರಿಯ ಬಂದಾಗ ಕಾಮದ ಕೋಣಾಗಿ ಉರಿ ಉರಿದು ಬಿತ್ತಿ, ಗುರು ಹಿರಿಯರಿಗೆ ಗೌರವ ಕೊಡದೆ ಬಾಗದೆ ನೀ ನಡೆದಿ. ಹರಿಯ ಬಂದಾಗ ಕಾಮದ ಕೋಣಾಗಿ ಉರಿ ಉರಿದು ಬಿತ್ತಿ, ಗುರು ಹಿರಿಯರಿಗೆ ಗೌರವ ಕೊಡದೆ ಬಾಗದೆ ನೀ ನಡೆದಿ. ಪರಮ ಪುರಾಣ ಕೇಳದೆ ಸಗಣಿಯ ಹುಳವಾಗಿ ಬೆಳೆದಿ, ಪರಮ ಪುರಾಣ ಕೇಳದೆ ಸಗಣಿಯ ಹುಳವಾಗಿ ಬೆಳೆದಿ.
ಶ್ರೇಷ್ಠ ಮಾನವ ಶ್ರೇಷ್ಠ ಮಾನವ ಜನ್ಮಕ್ಕ ಬಂದು ಏನೇನು ಪಡೆದಿ ಗುರುವಿನ ಗುರುತ ಮಾಡಿಕೊಳ್ಳದೆ ಹಂಗೆ ನೀ ನಡೆದಿ ಇಷ್ಟಲಿಂಗ ಗುರು ಜಂಗಮ ಕೊಲಿಯದೆ ಹಂಗೆ ನೀ ನಡೆದಿ ದೊಡ್ಡವನಾದಾಗ ರೊಕ್ಕಿನ ದೆವ್ವ ಬಡಿಸಿಕೊಂಡು ಬಿಟ್ಟಿ ಅಡ್ಡಡ್ಡ ಕೆಲಸ ವ್ಯಾಪಾರ ಮೋಸ ಮಾಡುತ್ತ ನೀ ನಡೆದಿ ದೊಡ್ಡವನಾದಾಗ ದುಡ್ಡಿನ ದೆವ್ವ ಬಡಿಸಿಕೊಂಡು ಬಿಟ್ಟಿ ಅಡ್ಡಡ್ಡ ಕೆಲಸ ವ್ಯಾಪಾರ ಮೋಸ ಮಾಡುತ್ತ ನೀ ನಡೆದಿ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಮಾಡಿ ಹಣವನ್ನು ಗಳಿಸಿಟ್ಟಿ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಮಾಡಿ ಹಣವನ್ನು ಗಳಿಸಿಟ್ಟಿ ಇಷ್ಟಲಿಂಗ ಗುರು ಜಂಗಮ ಕೊಲಿಯದೆ ಹಂಗೆ ನೀ ನಡೆದಿ ಗುರುವಿನ ಗುರುತ ಮಾಡಿಕೊಳ್ಳದೆ ಹಂಗೆ ನೀ ನಡೆದಿ ಶ್ರೇಷ್ಠಾಂಬ ಜೈ ನಮ ಪಾರ್ವತೇಶ್ವರ ಮಹಾದೇವ ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಇಟ್ಟೆ ಹೊಡಿ ಲಿಂಗ ಬೀರಣ್ಣ ದೇವರು ಚೆಂಡಿನ ಆಟವನ್ನು ವಿಜೇತನಾಗಿ ಮನೆಗೆ ಬಂದ ಮರುದಿವಸ ಮತ್ತ ರಾಜ್ಯವಾಡೆಯನ್ನು ಬಿಟ್ಟು ಹೊರಗೆ ಹುಡುಗರು ಜೋಡಿ ಆಟ ಆಡುತ್ತಕ್ಕಂಥ ಸಮಯದಲ್ಲಿ ಕೈ ಒಳಗೆ ಕಟ್ಟಿಗೆದು ಚಿಣಿ ಕಟ್ಟಿಗೆದಿಂದ ತಯಾರು ಮಾಡಿರ್ತಕ್ಕಂಥ ದಾಂಡ ಆಟವನ್ನು ನೋಡಿ ಮರಳಿ ಮನೆಗೆ ಬಂದ ಅಕ್ಕಮ್ಮಗ ಹೇಳತ್ತನಕ್ಕ ನನಗೆ ಬಂಗಾರದ ಚಿಣಿ ಬಂಗಾರದ ಬೆಳ್ಳಿಯ ದಾಂಡ ಮಾಡಿ ಕೊಡುವಕ್ಕ ನಾ ಚಿಣಿದಾಂಡ ಆಡ್ತೀನಿ ಅಂತ ಹೇಳಿ ಅಕ್ಕನ ಜೋಡಿ ಹಠ ಹಿಡದ ನೋಡ್ರಿ ಎಷ್ಟು ಹಠ ಈಡೇರಿಸ್ಬೇಕ್ರಿ ತಮ್ಮನ ಮೇಲೆ ಮಾಯಾ ಪ್ರೀತಿ ಇದ್ದಿರ್ತಕ್ಕಂಥ ಅಕ್ಕ ಸಲಿಗಾರ ಮನೆಗೆ ಹೋಗಿ ಬಂಗಾರ ಚಿಣಿಯನ್ನ ಮಾಡಿ ಬೆಳ್ಳಿ ದಾಂಡವನ್ನ ಮಾಡಿ ತಂದು ಯಾರ ಕೈಯಾಗ ಕೊಟ್ಟಾಳ ಲಿಂಗ ಬೀರಣ್ಣ ದೇವರ ಕೈಯಾಗ ಕೊಟ್ಟಾಳ ಆಟ ಸ್ವಲ್ಪ ಸ್ಪೀಡ್ ಹೇಳ್ತೇವು ಚಿಣಿದಾಂಡ ಆಟಿನಲ್ಲಿನೂ ಊರ ಗ್ರಾಮದಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ಹುಡುಗರು ತಂಡ ಒತ್ತಟ್ಟಿಗಿದ್ರೆ ಬೀರಣ್ಣ ದೇವರ ತಂಡ ಒಬ್ಬನೇ ಬೀರೇಶ್ವರ ಆ ಅಷ್ಟು ಊರನ ಗ್ರಾಮದ ಎಲ್ಲ ಹುಡುಗರಿಗೆ ಸೋಲಿಸಿ ಲಿಂಗ ಬೀರಣ್ಣ ದೇವರ ವಿಜಯನಾಗಿ ಮತ್ತ ರಾಜ್ಯವಾಡ್ಯಕ್ಕೆ ಬಂದ ಅಕ್ಕ ಹೇಳ್ತಾನ ನೋಡ್ರಿ ಅಕ್ಕ ಬಿಲ್ಲ ಬಾಣಗಳನ್ನ ಬೇಕು ತಮ್ಮ ದಿನ ಒಂದೊಂದು ಬೆಳೆದ್ರೆ ಎಲ್ಲಿ ತಂದು ಕುಳ್ಳಿಯೋ ತಂದಳು ಅಂದ್ರೂ ಕೂಡ ಲಿಂಗ ಬೀರೇಶ್ವರರು ಬೇಕಂತ ಹಠ ಹಿಡಿದ್ರೆ ತೋಂಡೇ ಬಿಡ್ತಿದ್ದ ಒಟ್ಟ ಬಿಡ್ತಿದ್ದಿಲ್ಲ ನನ್ನ ತಮ್ಮನ ಹಠ ಆಶೆ ಈಡೇರಿಸಬೇಕಂತ ಹೇಳಿ ಬಿಲ್ಲ ಬಾಣಗಳನ್ನು ತಯಾರು ಮಾಡಿ ಕೊಟ್ಟಳು ಬಿಲ್ಲ ಬಾಣಗಳನ್ನು ಹಿಡಿದುಕೊಂಡು ಲಿಂಗ ಬೀರಣ್ಣ ದೇವರ ಹನುಮಂತ ದೇವರ ಗುಡಿಗೆ ಬರ್ತಾ ಇದ್ದಾನೆ ಅತ್ತೆ ಮನಿ ಸಸಿದ್ಯಾರು ತಮ್ಮ ಕೈ ಒಳಗೆ ಕೊಡವನ್ನು ತಕ್ಕೊಂಡು ನೀರಿಗೂ ಹೋಗತಕ್ಕಂಥ ಸಮಯದಲ್ಲಿ ಕೂತು ನೋಡ್ತಾನ ಲಿಂಗ ಬೀರಣ್ಣ ದೇವರ ಕಿಡಿಗೇಡಿ ದೇವರು ಅಂದ್ರೆ ನೋಡ್ರಿ ಆ ಎಳೆಯವನಿಗೆ ಇಲ್ಲಿ ಹಠಮಾರಿ ದೇವರ ಹನುಮಂತನ ಮುಂದೆ ಕುತ್ತಾನ ಬೀರೇಶ್ವರ ಮೊಳಕಾಲವನ್ನ ಭೂಮಿಗೆ ಹಚ್ಚಿ ಸಾಲಾಗಿ ಹೊಂಟಿರ್ತಕ್ಕಂಥ ಬಾಲ್ಯರ ಮಸ್ತಕದ ಮೇಲೆ ಇದ್ದಿರ್ತಕ್ಕಂಥ ಕೊಡಕ್ಕೆ
ಬೀರಣ್ಣ ದೇವರ ಬಾಣ ಒಂದು ಕೊಡಕ್ಕೆ ಹೊಡೆದ್ರ 7 ಕೊಡದ ಒಳಗಿನ ಬಾಣ ಕಡೆಯಕ್ಕಾಗಿ ಹೋಗಿತ್ತು. ಬಾಲ್ಯರು ಕೊಡ ಮಸ್ತಕ ಮೇಲೆ ಇದ್ದಿರ್ತಕ್ಕಂಥ ನೀರನ್ನು ಚೆಲ್ಲಿ ಹೊಳಿ ನೋಡ್ತಾರ, ಯಾರ್ಯಾರು ಇದ್ದಿತ್ತಿಲ್ಲ. ಲಿಂಗ ಬೀರಣ್ಣ ದೇವರ ಕೈ ಒಳಗ ಬಾಣ, ಬಿಲ್ಲ ಬಾಣ ಮೊಳಕಾಲ ಭೂಮಿಗೆ ಹಚ್ಚಿ ಈರುಗಾಲ ಹೊಡೆದು ನಿತ್ತಾನ. ನೋಡಿದ್ರವರು ಅವಿಲ್ಲ, ಅಪ್ಪಿಲ್ಲ, ಮಂದಿಲ್ಲ, ಮಕ್ಕಳಿಲ್ಲ, ಎಷ್ಟು ಸೊಕ್ಕದ ಇವನಿಗೆ. ಮಾಯಕ್ಕ ದೇವಿ ಮನಿ ಒಳಗ ಒಂದು ನುಚ್ಚಿಗಾಗಿ ಬಿದ್ದಿರ್ತಕ್ಕಂಥ ತಾಯಿ ತಂದಿಲ್ಲ, ಬಂಧು ಬಳಗಿಲ್ಲ. ನಮ್ಮ ಕೊಡಕ್ಕ ಬಾಣ ಹೊಡೆದು ಕೊಡ ಹೊಡಿತಿ ಅಂತ ಕೆಟ್ಟ ಶಬ್ದ ಬಿರುಸು ನುಡಿಗಳನ್ನ ಮಾತಾಡಿ ಹೊಂಟ್ರು. ಕೊಡಾನೇ ಹೊಡೆದಿವಿ, ಏನು ಮಾಡೋದ್ರಿ? ಯಾವ ಸಮಯದಲ್ಲಿ ಕೊಡ ಹೊಡೆದಿರ್ತಕ್ಕಂಥ ಕೊಡಕ್ಕ ಅರಗಿನ ಬಾಣವನ್ನ ತಯಾರಿಸಿ ಲಿಂಗ ಬೀರಣ್ಣ ದೇವರ ಬಾಣ ಬಿಟ್ಟ ಕಾಲಕ್ಕೆ 7 ಕೊಡಕ್ಕೆ ಬಿದ್ದಿರ್ತಕ್ಕಂಥ ರಂಧ್ರಗಳ ಮುಚ್ಚಿ ಕೊಡ ತುಂಬಿ ಕೈ ಬಳ್ಳಿಗೆ ನೀರು ಹತ್ಯವಾತ್ಮಿ ಬಂಧುಗಳೇ. ಎಂಥ ಬೀರೇಶ್ವರನ ಪವಾಡ! ಮನಸ್ಸಿಗೆ ಕೆಟ್ಟಾಯ್ತು, ಬೈದವರಿಗೂ ಕೆಟ್ಟಾಯ್ತು, ಬೈಸ್ಕೊಂಡವನಿಗೂ ಕೆಟ್ಟಾಯ್ತು. ನಾವು ಏನಂದ ಮಾತಾಡ್ದೇವೆ ವಾ, ಅವನಲ್ಲಿ ಎಂಥ ಶಕ್ತಿ! ಕೊಡ ಹೊಡೆದ ನೀರು ಸೋರಿದ ಕೊಡಕ್ಕೆ ಮತ್ತೊಂದು ಬಾಣ ಹೊಡೆದರೆ ಇದ್ದು ಕೊಡ ಇದ್ದಂಗೆ ಆಗಿ ಕೊಡ ತುಂಬಿ ತುಳುಕುಲಕತ್ತಾವತ್ ಹೇಳಿ ಕೈ ಮುಗಿತಾರೆ 7 ಮಂದಿ ಬಾಲ್ಯಾರ ಕೂಡಿ ಲಿಂಗ ಬೀರೇಶ್ವರಗೆ ಹೋಗಿ ಬಿಟ್ಟರು. ಖರೆ ಬೈಸ್ಕೊಂಡವನಿಗೆ ಪೆಟ್ಟಾಗಿತ್ತು. ಮನೆಗೆ ಬಂದು ಮುಖ ಸಣ್ಣದ ಮಾಡಿ, ಇಲ್ಲಿ ಬಹಳ ಮಾರಿಮಿಕ್ಕಿ ವಿಷಯದ ಎಲ್ಲ ತಾಯಿದವ್ರ ಲಕ್ಷಿಟ್ಟು ಕೇಳ್ರಿ, ಅಪ್ಪನ ಬಳಗದವ್ರ ಲಕ್ಷಿಟ್ಟು ಕೇಳ್ರಿ. ನಾವು ಮುಖ ಸಣ್ಣ ಮಾಡಿ ಸಿಟ್ಟಿಗೆ ಬಂದೇವು ಅಂದ್ರೆ ಎಲ್ಲರೂ ಹೋಗಿ ಮೂಲ್ಯಾಗ ಮನಗತ್ತೀವ್. ಖರೆ ಲಿಂಗ ಬೀರಣ್ಣ ದೇವರು ಎಲ್ಲಿ ಹೋದರಪ್ಪ ಅಂತ ಕೇಳಿದ್ದರ ರಾಜ್ಯ ಒಡೆಯದೊಳಗೆ ಇದ್ದಿರ್ತಕ್ಕಂಥ ದೇವರ ಕೋಲಿ ಶಟ್ಗೋಬೇಕತ್ತು ನೋಡ್ರಿ. ದೇವ್ರ ಕೋಲಿಯಾಗ ಹೋಗಿ ಎಲ್ಲೇರಿ ಚೀಲ ಸಂಧ್ಯಾಗ, ಎಲ್ಲೇರಿ ಕುರಿ ದೊಡ್ಡ್ಯಾಗ, ಎಲ್ಲೇರಿ ಮೂಲ್ಯಾಗ ಕೂತು ಶಟ್ಗೋಬಾರ್ದು. ದೇವರ ಕೋಲಿಯಾಗ ಹೋಗಿ ಬೀರಲಿಂಗೇಶ್ವರರು ಶಟ್ಕೊಂಡು ಕುತ್ತಾನ. ಮಾಯಕ್ಕ ದೇವಿ ನೋಡುತ್ತಾಳ, ನನ್ನ ತಮ್ಮ ಬೀರೇಶ್ವರನ ಹಾಲದ ಮುಖ, ಹೌಳದ ತುಟಿ, ಬಾಡ್ಯಾವ ಕಣ್ಣಲ್ಲಿ ನೀರು ಬರ್ಲಿಕ್ಕತ್ತಾವ. ತಮ್ಮ ಯಾರೇನಂದ್ರು, ಯಾರೇನಾಡ್ಯಾರಪ್ಪ? ಮುಖ ಸಣ್ಣಗೆ ಅದ, ಬಾಯಿ ಬಿಚ್ಚಿ ಹೇಳಪ್ಪ ಬೀರಣ್ಣ ದೇವ್ರ. ಹೇಳದ ಕಾಲಕ್ಕೆ ಅಕ್ಕಗ ಬಾಯಿ ಬಿಚ್ಚಲಿಲ್ಲ, ಅಕ್ಕನ ಜೋಡಿ ಮಾತಾಡಲಿಲ್ಲ. ಅಕ್ಕನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಕೇಳುತ್ತಳ ಗಲ್ಲ ತುಟಿ ಹಿಡಿದು, ತಮ್ಮ ಬೀರೇಶ್ವರ ಯಾರೇನಂದಾರ ಹೇಳಪ್ಪ ಅಂದ ಕಾಲಕ್ಕೆ ಅಕ್ಕಗ ಕೈ ಮುಗಿದು ಪಾದಿಗೆ ನಮಸ್ಕರಿಸಿ ಕೇಳುತ್ತಾನ, ಅಕ್ಕ ನನಗ ಜನ್ಮ ಕೊಟ್ಟ ತಾಯಿ ತಂದಿ ಯಾರು? ನನ್ನ ಬಂಧು ಬಳಗ ಯಾರು? ನಾ ಎಲ್ಲಿದಿಂದ ನಿನ್ನ ಕೈಯಾಗ ಬಂದ? ತಮ್ಮ ಇದು ನಿನಗೆ ಯಾರು ಕೇಳಿದ್ರು ಅಂತ ಕೇಳಿದಳಕ್ಕೆ. ಯಾವ ಸಮಯದಲ್ಲಿ ನೀ ನನಗೆ ಬಿಲ್ಲ ಬಾಣಗಳನ್ನು ಕೊಟ್ಟು ಹೊರಗೆ ಆಡಬಾ ಹೇಳಿ ಕಳಿಸಿದ್ಯಕ್ಕ, ಬಿಲ್ಲ ಬಾಣಗಳನ್ನು ತೆಗೆದುಕೊಂಡು ಹನುಮಂತ ದೇವರ ಗುಡಿಗೆ ಹೋಗಿ ಬಾಣದ ಪ್ರಯೋಗವನ್ನು ಕೊಡಕ್ಕ ಮಾಡಿದ ಕಾಲಕ್ಕೆ 7 ಮಂದಿ ಬಾಲ್ಯರ ಬಿರಿದ ನುಡಿಗಳನ್ನ, ಕೆಟ್ಟ ಶಬ್ದಗಳನ್ನ ಅಕ್ಕ ಎನ್ನ ಕಿವಿ ಒಳಗೆ ಕುದೀತಾ ಇದಾವ.
ನನ್ನ ತಾಯಿ ಬಂಧು ಬಳಗ ಯಾರು ಹೇಳು, ಹೇಳಿದ್ರೆ ಊಟ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲಕ್ಕ ಅಂತೇಳಿ ನಿರ್ಧಾರ ಆಗಿ ಕೂತು ಬಿಟ್ಟನ ದೇವರ ಕೋಲಿಯಲ್ಲಿ. ಅಕ್ಕವ್ವ ತಮ್ಮನಿಗೆ ಹೇಳ ಪ್ರಸಂಗ ಬಂದಾದ. ಲಿಂಗ ಬೀರಣ್ಣ ದೇವರ ಹಠಮಾರಿ ಅದಾನ, ಹೇಳೇಬೇಕಂತ ಹೇಳಿ ಚೆಪ್ಪಗಾಲ ಹಾಯ್ಕೊಂಡು ತಮ್ಮಗ ಮುಂದಿಟ್ಟುಕೊಂಡು ದೇವರ ಕೋಲಿಯಲ್ಲಿ ಬೀರಣ್ಣ ದೇವರ ಜನನ ತಾಯಿ ತಂದೆ ಹೆಸರ ಅವ ಯಾರು, ಅವನು ಬಂಧುಗಳು ಯಾರು, ಎಲ್ಲಿದಿಂದ ಹ್ಯಾಂಗ ಬಂದನಂತಕ್ಕಂಥ ವಿಷಯ ನಾಳಿನ ದಿನದಲ್ಲಿ ಸದ್ಗುರು ಬೀರಲಿಂಗೇಶ್ವರ ಮಹಾತ್ಮೆ ಪುರಾಣವನ್ನು 9ನೇ ದಿವಸದ ಇವತ್ತಿನ ಪಾದಾರ್ಪಣೆ, ನಾಳಿನ ದಿವಸ 10ನೇ ದಿವಸ. 10ನೇ ದಿವಸಕ್ಕೆ ಲಿಂಗ ಬೀರಣ್ಣ ದೇವರನ್ನ ಚರಿತ್ರೆ ಲಿಂಗ ಬೀರಣ್ಣಗ ಹೇಳ್ತಾಳ ನಾಳಿನ ದಿನ ಅಕ್ಕ ಮಾಯವ್ವ. ಹೇಳದ ಬಳಕ ಲಿಂಗ ಬೀರೇಶ್ವರಿ ಏನೇನು ಮಾಡ್ತಾನಂತಕ್ಕಂಥ ಒಳ್ಳೆ ಪವಾಡದ. ನನಗೆ ಮಾಳಿಂಗರಾಯ ಮುತ್ತಿಯವರು ಹೇಳೋದ ಮಾತು ನಮ್ಮ ಕಮಿಟಿಯವ್ರನ್ನೂ ಹೇಳ್ಯಾರ. ಇವತ್ತು ಸಮಯ ಸಿಗಲಿಲ್ಲ. ಸತ್ಯ ಶರಣಿ ಚೆನ್ನಮ್ಮನ ದಂಡಿ ಆಕಾಶದಲ್ಲಿ ತೇಳಿನ ಕೊಂಡ್ಯಾಗಿ ಮೆರ್ಲಿಕ್ಕತ್ತಾದ. ಅದು ಪವಾಡ 20-30 ವರ್ಷದ ಹಿಂದೆ ಕೇಳೋದು ಪವಾಡ. ಹೇಳ್ರಿ ಅಂತ ಹೇಳಿ ಕಮಿಟಿಯವರು ಅವರೂ ನನಗೆ ನಿನ್ನ ವಿನಂತಿ ಮಾಡಿ ಹೇಳ್ಯಾರ. ಇವತ್ತು ಸಮಯ ಸಿಗಲಿಲ್ಲ. ಮುತ್ತಿಯವರು ಮಾನ್ಯ ಹೇಳಿದರು, ಮತ್ತೊಂದು 2 ಮಂದಿ ಯಾರೋ ಬಂದು ಹೇಳಿದ್ರು ಗೌಡ್ರ ಅದು ಹೇಳೇಬೇಕಂದ್ರೆ ಆ ವಿಷಯನ್ನ ನಾಳಿನ ದಿವಸ ಸಮಯ ಇದ್ದಿತ್ತಿಲ್ಲಂದ್ರೂ ತಕ್ಕೊಂಡು ದಯಮಾಡಿ ನೀವು ಎಲ್ಲರೂ 8 ಗಂಟೆಗೆ ದೌಡು ಬಂದಿರಪ್ಪ ಅಂತಂದ್ರೆ ಟೈಮ ಒಂದು ಅರ್ಧ ತಾಸು ಹೆಚ್ಚಕ್ಕಮಾಗಲಿ. ನಾನು ಅದಿಂದ ಏನಿಲ್ಲ, ನನಗೆ ಭಾರ ಯಾಕೆ ಹೊತ್ತು ಹೊಡತ್ತಾನೆ ಹೇಳಂದ್ರೆ ಹೇಳ್ಕೊತ ಕುಂದಿರ್ತ. ಯಾಕಂದ್ರೆ ನಾವು ಹಾಡಿಕೆ ಮಾಡೋದು ಜನ ಕಮ್ಮಿ ಅನ್ನೋ ವಿಷಯ ಬೀಳಂಗಿಲ್ಲ. ಖರೆ ಟೈಮ್ ಪ್ರಕಾರ ಬಿಡೇನೇ ಬೇಕಾಗ್ತದೆ. ಇಲ್ಲಾಂದ್ರೆ ಬಿಡಲಿಲ್ಲ ಅಂದ್ರೆ ನಾ ಹೇಳೋದೆಲ್ಲ ವ್ಯರ್ಥ ಆಗ್ತದೆ, ನಿರರ್ಥಕ ಆಗ್ತದೆ ಅಂತಕ್ಕಂಥ ವಿಷಯಗಳನ್ನು ಹೇಳಿ ನೀವೆಲ್ಲರೂ ಭಗವಾನ ಬೀರೇಶ್ವರನ ಮಹಾಚರಿತ್ರೆಯನ್ನು, ಹಾಲು ಮುತ್ತದ ಲೀಲೆಗಳನ್ನು ಭಕ್ತಿಪೂರ್ವಕವಾಗಿ ತಾವೆಲ್ಲರೂ ಬಹಳ ರೇವಣಸಿದ್ದೇಶ್ವರನ ಪವಿತ್ರ ಪೌಳಿ ಒಳಗೆ ಕುಂತ ಆಲಿಸಿರಿ ಅಂಥೇಳಿ ಜ್ಞಾನ ದಾಸೋಗದ ಊಟ ತಾವೆಲ್ಲ ಭಕ್ತಿಪೂರ್ವಕವಾಗಿ ಕೇಳಿರಿ ಅಂಥೇಳಿ ತಮ್ಮೆಲ್ಲರಿಗೆ ಕೈ ಮುಗಿದು ಹೇಳಿಕೊಂಡು ನಮ್ಮ ವಿಷಯಕ್ಕೆ ವಿರಾಮಗಳನ್ನು ಕೊಡೋಣ.